ಇನ್ನು ವಾರಣಾಸಿಯಲ್ಲಿ ಮೋದಿಗೆ ಭಾರಿ ಮುನ್ನಡೆ. ವಾರಣಾಸಿಯಲ್ಲಿ 71,000 ಮತಗಳಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಪ್ರಧಾನಿ ಮೋದಿ. ವಯನಾಡಿನಲ್ಲಿ ರಾಹುಲ್ ಗಾಂಧಿಗೂ ಕೂಡ ಭಾರಿ ಮುನ್ನಡೆ ಸಿಗ್ತಾ ಇದೆ. 1,60,000 ಮತಗಳನ್ನ ಕೈ ಯುವರಾಜ ಅಲ್ಲಿ ಪಡೆದಿದ್ದಾರೆ. ಮುನ್ನಡೆಯಲ್ಲಿ ರಾಯ್ಬರೇಲಿಯಲ್ಲೂ ಕೂಡ ರಾಹುಲ್ ಗಾಂಧಿ ಮುನ್ನಡೆ. ವಾರಣಾಸಿಯಲ್ಲಿ ಮೋದಿ, ರಾಯ್ಬರೇಲಿಯಲ್ಲಿ ರಾಹುಲ್ ಮುನ್ನಡೆಯನ್ನು ಕೈಗೊಂಡಿದ್ದಾರೆ. ಇತ್ತ 71,000 ಮತಗಳ ಅಂತರದಲ್ಲಿ ಪ್ರಧಾನಿ ಮೋದಿ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ, ಅತ್ತ ವಯನಾಡಿನಲ್ಲಿ ರಾಹುಲ್ ಗಾಂಧಿಗೆ 1,60,000 ಮತಗಳ ಅಂತರದಲ್ಲಿ ಮುನ್ನಡೆ ಸಿಗ್ತಾ ಇದೆ. ರಾಯ್ಬರೇಲಿಯಲ್ಲೂ ಕೂಡ ರಾಹುಲ್ ಗಾಂಧಿಗೆ ಮುನ್ನಡೆ ಸಿಗ್ತಾ ಇದೆ. ಆದರೆ ಕಳೆದ ಬಾರಿ ಅಮೇಠಿ ಮತ್ತೆ ವಯನಾಡಿನಲ್ಲಿ ಸ್ಪರ್ಧೆ ಮಾಡಿದ್ರು ರಾಹುಲ್ ಗಾಂಧಿ. ಅಮೇಠಿಯಲ್ಲಿ ಸೋತ್ರು, ವಯನಾಡಲ್ಲಿ ಗೆದ್ರು. ಬಟ್ ಈ ಬಾರಿ ವಯನಾಡು ಮತ್ತೆ ತಮ್ಮ ಒಂದು ಗಾಂಧಿ ಕುಟುಂಬಕ್ಕೆ ಹೇಳಿ ಮಾಡಿಸಿರುವಂಥ ರಾಯ್ಬರೇಲಿಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ಆದರೆ ಈ ಬಾರಿ ರಾಯ್ಬರೇಲಿ ಮತ್ತೆ ವಯನಾಡು ಎರಡೂ ಕಡೆ ಗೆದ್ದರೆ ಯಾವ ಕ್ಷೇತ್ರವನ್ನ ರಾಹುಲ್ ಗಾಂಧಿ ಉಳಿಸಿಕೊಳ್ಳಲಿದ್ದಾರೆ ಅನ್ನುವಂಥದ್ದು ಕೂಡ ಕುತೂಹಲ. ಕಳೆದ ಬಾರಿ ಕೈ ಹಿಡಿದಂಥ ವಯನಾಡು ಜನರ ಜೊತೆ ನಿಂತ್ಕೊಳ್ತಾರಾ, ಅಥವಾ ಗಾಂಧಿ ಕುಟುಂಬವನ್ನ ಹಲವು ವರ್ಷಗಳಿಂದ ಬೆಂಬಲಿಸ್ತಾ ಬಂದಿರುವಂಥ ರಾಯ್ಬರೇಲಿ ಜನರನ್ನ ಕೈ ಹಿಡಿತಾರಾ? ಯಾಕೆಂದ್ರೆ ಗಾಂಧಿ ಕುಟುಂಬದ ಭದ್ರಕೋಟೆ ಅದು. ನೆಹರು ಅವರಾಗಿರ್ಬೋದು, ಇಂದಿರಾ ಗಾಂಧಿ ಅವರಾಗಿರ್ಬೋದು, ರಾಜೀವ್ ಗಾಂಧಿ ಅವರಾಗಿರ್ಬೋದು, ಇಡೀ ಗಾಂಧಿ ಕುಟುಂಬವೇ ಅಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಬಂದಿದೆ. ಹಲವು ಬಾರಿ ಕಾಂಗ್ರೆಸ್ಸಿನ ಗಾಂಧಿ ಕುಟುಂಬಕ್ಕೆ ಅಲ್ಲಿ ಗೆಲುವು ಸಿಕ್ಕಿರುವಂಥದ್ದು. ಈ ನಿಟ್ಟಿನಲ್ಲಿ ಸೋನಿಯಾ ಗಾಂಧಿ ಕಳೆದ ಬಾರಿ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಈ ಬಾರಿ ಸೋನಿಯಾ ಗಾಂಧಿ ಅವರು ಚುನಾವಣಾ ಕಣದಿಂದ ಹಿಂದೆ ಸರಿದು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಸೊ ಹೀಗಾಗಿ ಈಗ ಸದ್ಯ ರಾಹುಲ್ ಗಾಂಧಿ 2 ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ. ಆದರೆ ಅಮೇಠಿ ಜನ ಸೋಲಿಸಿದ್ರು ಕೂಡ ವಯನಾಡು ಜನ ಕಳೆದ ಬಾರಿ ಗೆಲ್ಲಿಸಿದ್ರು ರಾಹುಲ್ ಗಾಂಧಿ ಅವರನ್ನು. ಬಟ್ ಈಗ ರಾಹುಲ್ ಗಾಂಧಿ ಅವರಿಗೆ 2 ಕ್ಷೇತ್ರಗಳು ಗೆದ್ದಿದ್ದೆ. ಆದರೆ ಯಾವ ಕ್ಷೇತ್ರವನ್ನು ಉಳಿಸ್ಕೊಳ್ತಾರೆ ಅನ್ನೋದು ಕೂಡ ಒಂದು ರೀತಿಯ ಕುತೂಹಲ. ಮತ್ತೊಂದು ಕಡೆ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ಆರಂಭದಲ್ಲಿ ಹಿನ್ನಡೆಯನ್ನು ಕಂಡಿದ್ರು. ಬಟ್ ಈಗ ಭರ್ಜರಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ವಾರಣಾಸಿಯಲ್ಲಿ.